ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಆರೋಗ್ಯವಾದ ಅಡುಗೆ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್ನು ರಾಗಿ ಮುದ್ದೆ, ರಾಗಿ ರೊಟ್ಟಿಗೆ, ಜೊತೆಗೆ ಅನ್ನಕ್ಕೆ. ಇದು ಮಸಪ್ಪು ಅಂತ ಮಾಡ್ತಾಯಿದ್ದೀನಿ. ಈ ಮೊಸಪ್ಪನ್ನ ನಾನು 3 ತರಹದ ಬೇಳೆ ಬೆರೆಸ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂತಂದರೆ ಒಂದೇ ರೀತಿದು ತೊಗೋಬೋದು. ಹೆಸರುಬೇಳೆ, ತೊಗರಿಬೇಳೆ, ಈ ಅರ್ಹರ್ ದಾಲ್ ಅಂತ ಸಿಗುತ್ತಲ್ಲ, ಅದು ತೊಗರಿಬೇಳೆನೇ, ಆದರೆ ಕಲರು ಚೇಂಜ್ ಇರುತ್ತೆ, ಸ್ವಲ್ಪ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಇದನ್ನೆಲ್ಲವನ್ನು ನಾನು 1 ಗಂಟೆ ನೆನೆಸ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಬೇಯಿಸ್ಕೊತಾ ಇದ್ದೀನಿ. ನೆನೆಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಸುಮಾರು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅರಿಶಿನ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೋಬೇಕು. 2ರಿಂದ 3 ವಿಷಲ್ಲು ಬರೆಸ್ಕೊಂಡ್ರೆ ಸಾಕು. ನೆಂದಿರೋದ್ರಿಂದ ಬೇಗ ಆಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಮೆತ್ತಿಗೆ ಬೆಂದಿರುತ್ತೆ. ನೆನೆಸಿರ್ತೀವಲ್ಲ, ಹಾಗಾಗಿ ಟೈಮ್ ಕೂಡ ಕಡಿಮೆ ಹಿಡಿಯುತ್ತೆ, ಚೆನ್ನಾಗಿ ಬೇಯುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಬೆಂದಿರೋ ಬೇಳೆಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕ್ಕೋತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ತೊಳೆದಿರೋ ಅಂಥ ದಂಟಿನ ಸೊಪ್ಪು ಸುಮಾರು 3 ಕಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ದಪ್ಪ ದಪ್ಪನಾಗಿ ಹೆಚ್ಕೊಂಡಿರೋ ಅಂಥದ್ದು, ಅದನ್ನು ಹಾಕ್ಕೊಂಡು 3 ಸ್ಪೂನ್ನಷ್ಟು ಕಾಯಿ ತುರಿ, ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ, ಕಡಿಮೆ ಇದೆ ಹಾಗಾಗಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ವಿಷಲ್ಲು ಮೆತ್ತಿಗೆ ಬೇಯುತ್ತೆ. ಈಗ ಬೆಂದಿದೆ, ತೆಗೆದು ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಈ ಥರ ಮ್ಯಾಷರ್ ಇರುತ್ತಲ್ಲ, ಅದರಲ್ಲಿ ಮ್ಯಾಶ್ ಮಾಡಿಕೊಂಡಾಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬ ಮೆತ್ತಿಗೆ ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿದ್ದರೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ನಷ್ಟು ಸಾರಿನ ಪುಡಿ, ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಖಾರನೇ ಸಾಕು ಅಂತಂದರೆ ಈ ಒಂದು ಸಾರಿನ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಬೆರೆತ್ಕೊಂಡಿದೆ. ಈ ಹದದಲ್ಲಿ ಇದ್ದರೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಅದು ಕುದಿಯೋ ಅಷ್ಟೊತ್ತಿಗೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ, ಕರಿಬೇವಿನ ಸೊಪ್ಪು. ಇದಕ್ಕೂ ಬೇಕಾದರೆ ನೀವು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೋಬೋದು. ಈಗ ಚೆನ್ನಾಗಿ ಕುದೀತಿರೋ ಮೊಸಪ್ಪಿಗೆ ಈ ಒಂದು ಒಗ್ಗರಣೆನ ಹಾಕ್ಕೊಂಡು ಬೆರೆಸ್ಕೊಂಡು ಒಂದೇ ಒಂದು ಕುದಿ ಬಂದ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ, ತುಂಬ ಆರೋಗ್ಯಕರವಾದ ಅಡುಗೆ. ಒಂದು ಸಲ ಮಾಡಿ ನೋಡಿ. ಈ ಒಂದು ಕಾಂಬಿನೇಷನ್ನು ರಾಗಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.